ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಲೂಸ್ ಮೋಷನ್ ಕಡಿಮೆ ಮಾಡುವ ಸಲುವಾಗಿ ಒಂದು ಗ್ಲಾಸ್ ನೀರಿನಲ್ಲಿ ನೀವು ಅರ್ಧ ನಿಂಬೆಹಣ್ಣನ್ನ ಹಿಂಡಿ. ನಂತರ ಅದರಲ್ಲಿ ಅರ್ಧ ಚಮಚ ಸಕ್ಕರೆಯನ್ನು ಬೆರೆಸಿ. ಒಂದು ಗ್ಲಾಸ್ ನೀರಿನಲ್ಲಿ ನೀವು ಅರ್ಧ ನಿಂಬೆಹಣ್ಣನ್ನ ಹಿಂಡಿ ಮತ್ತು ಅರ್ಧ ಚಮಚ ನೀವು ಸಕ್ಕರೆಯನ್ನು ಬೆರೆಸಿ ಮತ್ತು ಒಂದು ಚುಟಕಿಯಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಒಂದು ಗ್ಲಾಸ್ ನೀರಿನಲ್ಲಿ ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಅರ್ಧ ಚಮಚ ಸಕ್ಕರೆ ಮತ್ತು ಒಂದು ಚುಟಕಿಯಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಕ್ಕಳಿಗೆ ಕೊಡುತ್ತಾ ಬಂದಲ್ಲಿ ನೀವು ದಿನದಲ್ಲಿ 2 ಸಾರಿ ಅಥವಾ 3 ಸಾರಿ ಕೊಡುತ್ತಾ ಬಂದಲ್ಲಿ 100% ಯಾವುದೇ ರೀತಿಯಂತ ಲೂಸ್ ಮೋಷನ್ ಇದ್ರೂ ಕೂಡ ಮಕ್ಕಳಿಗೆ ಲೂಸ್ ಮೋಷನ್ ಕಡಿಮೆ ಆಗತ್ತೆ. ನೀವು ಒಂದು ಗ್ಲಾಸ್ ನೀರಿನಲ್ಲಿ ಅರ್ಧ ನಿಂಬೆಹಣ್ಣಿನ ರಸ, ಸ್ವಲ್ಪ ಸಕ್ಕರೆ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಬೆರೆಸಿ ಮಕ್ಕಳಿಗೆ ದಿನದಲ್ಲಿ 3 ಸಾರಿ ಕೊಡುತ್ತಾ ಬಂದಲ್ಲಿ ಕ್ರಮೇಣ ಒಂದು ದಿವಸದಲ್ಲಿ 100% ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಮಕ್ಕಳು ರಿಲ್ಯಾಕ್ಸ್ ಆಗ್ತಾರೆ ಮತ್ತು ಮಕ್ಕಳು ಡಿಹೈಡ್ರೇಷನ್ ಆಗೋದಿಲ್ಲ, ರಿಹೈಡ್ರೇಷನ್ ಆಗಿರ್ತಾರೆ ಮತ್ತು ಲೂಸ್ ಮೋಷನ್ ಸಂಪೂರ್ಣ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಈಸಿಯಾಗಿ ನೀವು ಮಾಡುವಂತಹ ಈ ನಿಂಬೆಹಣ್ಣಿನ ಜ್ಯೂಸ್ ನ ಮಕ್ಕಳಿಗೆ ಲೂಸ್ ಮೋಷನ್ ಸಂಪೂರ್ಣ ಕಡಿಮೆ ಮಾಡುತ್ತೆ. ಹಾಗಾಗಿ ದಿನದಲ್ಲಿ 1 ಅಥವಾ 2 ಸಾರಿ ಅಥವಾ 3 ಸಾರಿ ಕೊಡುತ್ತಾ ಬಂದಲ್ಲಿ ಯಾವುದೇ ರೀತಿಯಾದಂತ ಲೂಸ್ ಮೋಷನ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ. ವಾಟರ್ ಆಗಿರ್ಬೋದು ಅಥವಾ ಅಬ್ಡೋನ್ ಪೇನ್ ಆಗಿ ಮೋಷನ್ ಆಗ್ತಿರ್ಬೋದು ಅಥವಾ ನೀವು ಸೆಮಿಸಾಲಿಡ್ ಆಗ್ತಿರಬಹುದು ಅಥವಾ ಕಂಟಿನ್ಯೂಸ್ ಲೂಸ್ ಮೋಷನ್ ಆಗಿರ್ಬೋದು. ಯಾವುದೇ ರೀತಿಯ ಲೂಸ್ ಮೋಷನ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ. ದಿನದಲ್ಲಿ 3 ಅಥವಾ 4 ಸಾರಿ ನೀವು ಇದಕ್ಕಿಂತ ಮೊದಲು ಹೇಳಿದ ಜ್ಯೂಸ್ ಅನ್ನು ಕೊಡುತ್ತಾ ಬಂದಲ್ಲಿ 100% ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.